ಬರದ ಮಧ್ಯೆ ಕರ್ನಾಟಕಕ್ಕೆ ಸದ್ಯಕ್ಕೆ ಬಿಗ್ ರಿಲೀಫ್ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ. ತಮಿಳುನಾಡಿಗೆ ಹರಿಬಿಡಬೇಕಾದಂತಹ ನೀರು ಬಿಡಬೇಡಿ ಅಂತ CWMA ಸೂಚನೆಯನ್ನು ಕೊಟ್ಟಿದೆ. ಯಥಾಸ್ಥಿತಿ ತಾವು ಕಾಯ್ದುಕೊಳ್ಳಿ ಅಂತ ಪ್ರಾಧಿಕಾರ ಆದೇಶವನ್ನು ಕೊಟ್ಟಿದೆ. ಬರದ ಮಧ್ಯೆ ಸ್ವಲ್ಪ ರಿಲೀಫ್ ಸಿಕ್ಕ ಹಾಗೆ ಕಾಣಿಸ್ತಾ ಇದೆ ರಾಜ್ಯಕ್ಕೆ. ತಮಿಳುನಾಡಿಗೆ ನೀರು ಬಿಡದಂತೆ CWMA ಸೂಚನೆಯನ್ನು ಕೊಟ್ಟಿದೆ. ಈಗ ಸದ್ಯಕ್ಕೆ ಹೇಗಿದೆ ಸ್ಥಿತಿ, ಅದೇ ರೀತಿಯಲ್ಲಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳುವಂತೆ ಪ್ರಾಧಿಕಾರ ಆದೇಶವನ್ನು ಮಾಡಿದೆ. ಜುಲೈ 28ರಂದು ಮತ್ತೆ ಸಭೆ ನಡೆಸೋದಕ್ಕೆ CWMA ನಿರ್ಧಾರವನ್ನು ಮಾಡಿದೆಯಂತೆ. ಕಾವೇರಿ ನೀರು ಕೃಷಿಗೆ ಬಳಸದಂತೆಯೂ ಕೂಡ ಪ್ರಾಧಿಕಾರ ಸೂಚನೆಯನ್ನು ಕೊಟ್ಟಿದೆಯಂತೆ. ಕಾವೇರಿ ನೀರು ಬಿಡಬೇಕು ಅಂತ ತಮಿಳುನಾಡು ಪಟ್ಟು ಹಿಡಿದಿತ್ತು, ಬಟ್ ಬೇಡ, ಯಥಾಸ್ಥಿತಿಯನ್ನೇ ಕಾಪಾಡಿಕೊಳ್ಳಿ ಅಂತ CWMA ಹೇಳಿರುವಂಥದ್ದು. ಅಂದರೆ ಇದು ಯಾವಾಗಿಂದಲೂ ಕೂಡ ಇರುವಂತಹ ಸಮಸ್ಯೆ. ಇಲ್ಲಿ ತನಕ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಹೀಗಾಗಿ ಈ ಒಂದು ಪ್ರಾಧಿಕಾರದ ರಚನೆ ಆಯಿತು. ಮಳೆ ಬಂದಾಗ, ಅಂದರೆ ಹೆಚ್ಚಾಗಿ ಅತಿವೃಷ್ಟಿ ಆದಾಗ ಒಂದು ಸಮಸ್ಯೆ ಆಗುತ್ತೆ, ಅನಾವೃಷ್ಟಿ ಆದಾಗ ಒಂದು ಸಮಸ್ಯೆ ಆಗುತ್ತೆ. ಇಲ್ಲಿಯ ತನಕ ಕರ್ನಾಟಕದ ಪರಿಸ್ಥಿತಿ ನೋಡೋದಕ್ಕೆ ಹೋದಾಗ ಸರಿಯಾದಂಥ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ರೈತರು ಇನ್ನೂ ಕೂಡ ಬಿತ್ತನೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಕೃಷಿಯನ್ನು ನಂಬಿಕೊಂಡಿರುವಂತಹ ಕೃಷಿಕರು, ರೈತರು ಹೇಗೆ ಜೀವನವನ್ನು ನಡೆಸಬೇಕು, ಮಳೆ ಸರಿಯಾದಂಥ ಪ್ರಮಾಣದಲ್ಲಿ ಆಗಿಲ್ಲ. ಹೀಗಾಗಿ ಇದರ ಮಧ್ಯೆಯೂ ಕೂಡ ತಮಿಳುನಾಡು ಪಟ್ಟು ಹಿಡಿದಿತ್ತು, ನಮಗೆ ನೀರನ್ನು ಬಿಡಬೇಕು, ಕಾವೇರಿ ನೀರನ್ನು ಅಂತ. ಹೀಗಾಗಿ ಈ ಒಂದು ಪ್ರಾಧಿಕಾರ ಇಂಥ ಹೊತ್ತಿನಲ್ಲೇ ಒಂದು ರೀತಿಯಲ್ಲಿ ಕೊಂಚ ರಿಲೀಫ್ ಕೊಟ್ಟಿರುವಂಥದ್ದು. ಯಥಾಸ್ಥಿತಿಯನ್ನು ಕಾಪಾಡಿಕೊಂಡು ಹೋಗಿ, ಅಂದರೆ ಅವರ ನಿಯಮ ಏನಿದೆ, ಆರ್ಡರ್ ಏನಿದೆ, ಅದೇ ಪ್ರಕಾರದಲ್ಲಿ ನೀರು ಬಿಡಿ. ಜೊತೆಗೆ ಕೃಷಿಗೂ ಕೂಡ ಹೆಚ್ಚಾಗಿ ನೀರನ್ನು ಬಳಸ್ಕೊಳ್ಬೇಡಿ. ಯಾಕೆಂತಂದರೆ ಇನ್ನೂ ಕೂಡ ಬರದ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ. ಹೀಗಾಗಿ ರಾಜ್ಯದಲ್ಲಿ ಇನ್ನೂ ಮಳೆ ಕೂಡ ಆಗಬೇಕು, ಮಳೆಗೆ ಕಾಯಬೇಕಾಗತ್ತೆ. ಬರ ಪರಿಹಾರ ಆಗತ್ತಾ, ಮಳೆ ಬರುತ್ತಾ, ನೀರಿನ ಒಂದು ಶೇಖರಣೆ ಎಷ್ಟರ ಮಟ್ಟಕ್ಕಾಗತ್ತೆ. KRSನಿಂದಲೇ ಬಿಡುವಂಥದ್ದು ನೀರು, ಮಂಡ್ಯ ಭಾಗದಿಂದಲೇ ತಮಿಳುನಾಡಿಗೆ ನೀರು ಹರಿಬಿಡುವಂಥದ್ದು, ಕಾವೇರಿ ನೀರು ಪ್ರಮುಖವಾಗಿ. ಹೀಗಾಗಿ ತಮಿಳುನಾಡು ಕೇಳುತ್ತೆ ಅಂದಾಕ್ಷಣಕ್ಕೆ ಇರುವಂಥ ನೀರನ್ನೇ ಬಿಟ್ಟುಬಿಟ್ರೆ ರಾಜ್ಯಕ್ಕೆ ಸಮಸ್ಯೆ ಆಗುತ್ತೆ. ತಮಿಳುನಾಡು ಕೇಳ್ತಾ ಇದೆ, ಬಟ್ ಮೀನ್ವೈಲ್ ಪ್ರಾಧಿಕಾರದ ಆದೇಶ ಏನಿದೆ ಅದೇ ರೀತಿಯಾಗಿ ನಾವು ನೀರು ಬಿಟ್ಕೊಂಡು ಬಂದಿದ್ದೀವಿ. ಇಲ್ಲಿ ತನಕ ನಾವೇನು ಮೋಸ ಮಾಡಿಲ್ಲ. ಪ್ರಾಧಿಕಾರದ ಆದೇಶವನ್ನು ಚಾಚು ತಪ್ಪದ ಹಾಗೆ ನಾವು ಪಾಲನೆ ಮಾಡಿದ್ದೇವೆ. ಹೀಗಾಗಿ ನಮಗೆ ಬರಗಾಲದ ಮಧ್ಯದಲ್ಲಿ ಬರದ ಸಮಸ್ಯೆ ಇದೆ. ಇಂಥ ಸಂದರ್ಭದಲ್ಲಿ ನಮಗೊಂದು ಸ್ವಲ್ಪ ರಿಲೀಫ್ ಕೊಡಿ ಅಂತ ಪ್ರಾಧಿಕಾರಕ್ಕೆ ಮೊರೆ ಹೋಗಿತ್ತು ಕರ್ನಾಟಕ. ಪ್ರಾಧಿಕಾರ ಇದನ್ನೆಲ್ಲ ಅಳೆದು ತೂಗಿ ಗಮನಿಸಿ ಒಂದು ಅರ್ಥದಲ್ಲಿ ಒಳ್ಳೆಯ ನಿರ್ಧಾರವನ್ನು ಮಾಡಿದೆ, ಒಳ್ಳೆಯ ಸೂಚನೆಯನ್ನು ಕೊಟ್ಟಿದೆ. ಅದು ಕರ್ನಾಟಕಕ್ಕೆ ಈ ಕ್ಷಣಕ್ಕೆ, ಅಂದರೆ ಈಗ ಬರದ ಪರಿಸ್ಥಿತಿಯನ್ನು ಎದುರಿಸ್ತಾ ಇರುವುದರಿಂದ ಸರಿಯಾದ ಪ್ರಮಾಣದಲ್ಲಿ ಮಳೆ ಆಗಿಲ್ಲ, ನೀರಿನ ಶೇಖರಣೆ ಇಲ್ಲ, KRSನಲ್ಲಿ ನೀರಿನ ಪ್ರಮಾಣ ಕಮ್ಮಿ ಇದೆ, ರೈತರಿಗೆ ನೀರು ಬೇಕಾಗತ್ತೆ, ಕುಡಿಯೋ ನೀರು ಬೇಕಾಗತ್ತೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಬಿಗ್ ರಿಲೀಫ್ ಕರ್ನಾಟಕಕ್ಕೆ ಸಿಕ್ಕಿರುವಂಥದ್ದು.